ರಾಮ ಮಂದಿರದ ದೇಣಿಗೆ ಹಣ ಕಳ್ಳತನ ಆಗಿರುವ ಆರೋಪ ಕೇಳಿಬಂದಂತಹ ಸಂದರ್ಭದಲ್ಲಿ ಅದು ಸಾಮಾನ್ಯ ಅಪರಾಧ ಪ್ರಕರಣವಾಗಿ ಉಳಿಯೋದಿಲ್ಲ. ಯೋಗಿ ಆದಿತ್ಯನಾಥ್ ಅವರು SIT ಮಧ್ಯಂತರ ವರದಿಯನ್ನ ಉಲ್ಲೇಖಿಸಿ ಈ ಪ್ರಕರಣದಲ್ಲಿ ಸಂತರ ಯಾವುದೇ ಕೈವಾಡ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಸಂತರ ಕೈವಾಡ ಇದೆ ಅಂತ ಯಾರು ಕೂಡ ಹೇಳಿಲ್ಲ. ಯಾರು, ಹೇಗೆ ಮತ್ತು ಯಾಕೆ ಪ್ರಶ್ನೆ ಮಾಡಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಅಯೋಧ್ಯೆಯ ರಾಮ ಮಂದಿರ ಕೇವಲ ಒಂದು ಧಾರ್ಮಿಕ ಕ್ಷೇತ್ರ ಅಲ್ಲ, ಅದು ಭಾರತೀಯ ರಾಜಕೀಯದ ಅತ್ಯಂತ ಪ್ರಬಲ ಸಂಕೇತಗಳಲ್ಲಿ ಒಂದಾಗಿದೆ. ರಾಮ ಮಂದಿರದ ನಿರ್ಮಾಣಕ್ಕಾಗಿ ದಶಕಗಳ ಹೋರಾಟ, ಸುಪ್ರೀಂ ಕೋರ್ಟ್ನ ತೀರ್ಪು, ದೇಶವ್ಯಾಪಿ ಜನರ ಬೆಂಬಲ, ಕೊನೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಮುಂದಾಳತ್ವದಲ್ಲಿ ನಡೆದಂತಹ ರಾಮನ ಪ್ರಾಣ ಪ್ರತಿಷ್ಠೆಯೊಂದಿಗೆ ರಾಮ ಮಂದಿರ ಎನ್ನುವುದು BJP ಮತ್ತು ಸಂಘ ಪರಿವಾರದ ರಾಜಕೀಯ ಕಥನದ ಕೇಂದ್ರ ಬಿಂದುವಾಗಿದೆ. ಇಂತಹ ಸಂದರ್ಭದಲ್ಲಿ ರಾಮ ಮಂದಿರದ ದೇಣಿಗೆ ಹಣ ಕಳ್ಳತನ ಆಗಿರುವ ಆರೋಪ ಕೇಳಿಬಂದಂತಹ ಸಂದರ್ಭದಲ್ಲಿ ಅದು ಸಾಮಾನ್ಯ ಅಪರಾಧ ಪ್ರಕರಣವಾಗಿ ಉಳಿಯೋದಿಲ್ಲ. ಈ ಪ್ರಕರಣದಲ್ಲಿ ಸಂತರ ಯಾವುದೇ ಕೈವಾಡ ಇಲ್ಲ ಅಂತ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಈಗ ಸಂತರ ಕೈವಾಡ ಇದೆ ಅಂತ ಯಾರು ಕೂಡ ಹೇಳಿಲ್ಲ. ಮಾತನ್ನ ಅರ್ಥ ಹೋಗೋಣ. ನಮಸ್ಕಾರ, ಸುಮನ್ TV ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ಈಗ ಮುಖ್ಯಮಂತ್ರಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು SIT ಮಧ್ಯಂತರ ವರದಿಯನ್ನು ಉಲ್ಲೇಖಿಸಿ ಈ ಪ್ರಕರಣದಲ್ಲಿ ಸಂತರ ಯಾವುದೇ ಕೈವಾಡ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಕಳ್ಳತನ ನಡೆಸಿದಂತಹ ಆರೋಪಿಗಳನ್ನು CCTV ಆಧಾರದ ಮೇಲೆ ಬಂಧಿಸಲಾಗಿದೆ ಅಂತ ಕೂಡ ಅವರು ಹೇಳಿದ್ದಾರೆ. ಈ ಹೇಳಿಕೆ ತಮ್ಮ ವಿರುದ್ಧ ಬಂದಂತಹ ನೇರ ಆರೋಪಗಳನ್ನು ತಳ್ಳಿ ಹಾಕುವಂತಹ ಪ್ರಯತ್ನ ಆಗಿದೆ ಅನ್ನೋದರಲ್ಲಿ ಏನು ಅನುಮಾನ ಇಲ್ಲ. ಆದರೆ ಈ ವಿವಾದದಲ್ಲಿ ಮತ್ತೊಂದು ಪ್ರಶ್ನೆ ಕೇಳಿ ಬರ್ತಾ ಇದೆ, ಹುಟ್ಟುತ್ತದೆ. ಪ್ರಶ್ನೆ ಮಾಡಿದ್ದು ಸಂತರ ವಿರುದ್ಧವೇ ಅಥವಾ ಶ್ರೇಯ ಪಡೆದುಕೊಂಡವರ ಮೌನದ ವಿರುದ್ಧವೇ ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸಾರ್ವಜನಿಕ ವಲಯದಲ್ಲಿ ಎಲ್ಲರೂ ಕೂಡ ಸಂತರೇ ಕಳ್ಳತನ ಮಾಡಿದ್ದಾರೆ ಅಂತ ಹೇಳಿಲ್ಲ. ಬದಲಿಗೆ ದೇಶದ ಅತ್ಯಂತ ಭಾವನಾತ್ಮಕ ಧಾರ್ಮಿಕ ಯೋಜನೆಯಾಗಿ ರಾಮ ಮಂದಿರವನ್ನು ಕಟ್ಟಿದ್ದಂತಹ, ಲೋಕಾರ್ಪಣೆಗೊಳಿಸಿದಂತಹ ರಾಜಕೀಯ ನಾಯಕತ್ವದ ಪ್ರತಿಕ್ರಿಯೆ ಯಾಕೆ ತಡ ಆಯಿತು ಅಂತ ಪ್ರಶ್ನೆಯನ್ನು ಕೆಲವರು ಕೇಳಿದ್ದಾರೆ. ರಾಮ ಮಂದಿರ ನಿರ್ಮಾಣದ ಸಂಪೂರ್ಣ ರಾಜಕೀಯ ಮತ್ತು ನೈತಿಕ ಶ್ರೇಯಸ್ಸನ್ನು ಪ್ರಧಾನಿ ನರೇಂದ್ರ ಮೋದಿ, BJP ಮತ್ತು ಸಂಘ ಪರಿವಾರ ಪಡೆದುಕೊಂಡಿದೆ. ಅದು ಮಂದಿರದ ಹಣಕಾಸು ನಿರ್ವಹಣೆಗೆ ಸಂಬಂಧಿಸಿದ ಗಂಭೀರ ಆರೋಪಗಳು ಕೇಳಿಬಂದಂತಹ ಸಂದರ್ಭದಲ್ಲಿ ತಕ್ಷಣದ ಸ್ಪಷ್ಟನೆ ಅಥವಾ ಸಾರ್ವಜನಿಕ ಪ್ರತಿಕ್ರಿಯೆಯನ್ನು ನೀಡುವುದಕ್ಕೆ ಹಿಂದೇಟನ್ನು ಹಾಕಿತ್ತು. ಅದು ಇಲ್ಲಿ ಮೂಲ ಪ್ರಶ್ನೆಯಾಗಿ ಕಾಡುತ್ತೆ. ಯಾಕೆ ಅನ್ನೋದು ಈ ಪ್ರಶ್ನೆ ಕಳ್ಳತನದ ಆರೋಪವನ್ನು ಸಾಬೀತುಪಡಿಸೋದಿಲ್ಲ, ಆದರೆ ಜವಾಬ್ದಾರಿಯುತ ಪ್ರತಿಕ್ರಿಯೆಯ ನಿರೀಕ್ಷೆಯನ್ನು ವ್ಯಕ್ತಪಡಿಸ್ತದೆ. ರಾಜಕೀಯದಲ್ಲಿ ಶ್ರೇಯಸ್ಸು ಇದ್ದರೆ ಹೊಣೆಗಾರಿಕೆ ಕೂಡ ಇರಬೇಕಲ್ವಾ? ಈ ಪ್ರಶ್ನೆಯನ್ನು ಕೇಳಲೇಬೇಕಾಗಿದೆ. ನೋಡಿ, ರಾಮ ಮಂದಿರ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಅದರ ಶ್ರೇಯಸ್ಸನ್ನು ರಾಜಕೀಯ ನಾಯಕತ್ವ ಪಡೆದುಕೊಳ್ಳುತ್ತೆ. ಆದರೆ ಅದೇ ಯೋಜನೆಯ ಸುತ್ತ ವಿವಾದಗಳು ಹುಟ್ಕೊಂಡಂತಹ ಸಂದರ್ಭದಲ್ಲಿ ಇದು ಟ್ರಸ್ಟ್ನ ವಿಷಯ ಅಂತ ಸಂಪೂರ್ಣವಾಗಿ ದೂರ ನಿಲ್ಲುವುದಿದೆಯಲ್ಲ, ಅದು ಸಮಂಜಸವೇ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಲ್ವಾ? ಈ ಚರ್ಚೆ ನಡೆಯೋದಿಲ್ವಾ? ನಡೀತದೆ ಖಂಡಿತವಾಗಿ. ಯೋಗಿ ಆದಿತ್ಯನಾಥ್ ಅವರು ಸುಪ್ರೀಂ ಕೋರ್ಟ್ ಆದೇಶದಂತೆ ಟ್ರಸ್ಟ್ ಸ್ವಾಯತ್ತ ಸಂಸ್ಥೆ ಆಗಿದ್ದು ಸರ್ಕಾರ ನೇರ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಕೂಡ ಹೇಳಿದರು. ಕಾನೂನಾತ್ಮಕವಾಗಿ ಈ ವಾದಕ್ಕೆ ತನ್ನದೇ ಆದಂಥ ಆಧಾರ ಇದೆ, ಅವರು ಹೇಳಿರೋದು ಸರಿ. ಆದರೆ ರಾಜಕೀಯವಾಗಿ ನೋಡಿದರೆ ಜನರು ಕಾನೂನು ಮತ್ತು ರಾಜಕೀಯ ಹೊಣೆಗಾರಿಕೆಯನ್ನು ಪ್ರತ್ಯೇಕವಾಗಿ ಅಳೆಯೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸಾರ್ವಜನಿಕ ವಿಶ್ವಾಸಕ್ಕೆ ಧಕ್ಕೆ ಆಗುವಂತಹ ಆರೋಪಗಳು ಕೇಳಿಬಂದಂತಹ ಸಂದರ್ಭದಲ್ಲಿ ನಾಯಕತ್ವದಿಂದ ತಕ್ಷಣದ ಸ್ಪಷ್ಟನೆ ನಿರೀಕ್ಷಿಸೋದಿದೆಯಲ್ಲ, ಅದು ಸಹಜ. ನೋಡಿ, ಮೌನ ರಾಜಕೀಯ ಸಂದೇಶ ಆಗ್ತದೆಯೇ? ಖಂಡಿತ ಇಲ್ಲ. ಈ ಇಂಡಿಯನ್ ಪಾಲಿಟಿಕ್ಸ್ನಲ್ಲಿ ಮೌನ ಕೆಲವೊಮ್ಮೆ ಒಂದು ಸಂದೇಶ ಆಗ್ತದೆ, ಸರಿ. ವಿಶೇಷವಾಗಿ ಭಾವನಾತ್ಮಕ ವಿಷಯಗಳಲ್ಲಿ ಪ್ರತಿಕ್ರಿಯೆ ವಿಳಂಬ ಆದರೆ ಅಥವಾ ಕಾಣದೇ ಇದ್ದರೆ ಅದು
ಮುರಿಯದೇ ಇದ್ದರೆ, ಮೌನ ಮುರಿಯದೇ ಇದ್ದರೆ ವಿರೋಧ ಪಕ್ಷಗಳು ಮತ್ತು ಕೆಲವು ವಿಮರ್ಶಕರು ಪ್ರಶ್ನೆಗಳನ್ನು ಎತ್ತುವುದು ಸಹಜ. ಇದೇ ಕಾರಣಕ್ಕೆ ವಿಪಕ್ಷದವರು, ನಮ್ಮಂಥ ಮಾಧ್ಯಮದವರು, ನಾವು ಸಾರ್ವಜನಿಕರು ಎಲ್ಲರೂ ಕೂಡ ಕೇಳಿದ್ದಾರೆ, ನೀವೆಲ್ಲರೂ ಕೂಡ ಈ ಬಗ್ಗೆ ಪ್ರಧಾನಿ ಮೋದಿ, RSS ಮತ್ತು ಸಂಘ ಪರಿವಾರದ ಸಂಘಟನೆಗಳು ಆರಂಭದಲ್ಲೇ ಸ್ಪಷ್ಟ ನಿಲುವನ್ನು ಪ್ರಕಟಿಸಿದರೆ ಅನಗತ್ಯ ಊಹಾಪೋಹಗಳಿಗೆ ಅವಕಾಶ ಕಡಿಮೆ ಆಗ್ತಿತ್ತು ಅಂತ ಅಭಿಪ್ರಾಯವನ್ನು ನಾವೆಲ್ಲರೂ ಕೂಡ ವ್ಯಕ್ತಪಡಿಸಿದ್ವಿ, ನೀವು ಕೂಡ. ಇಲ್ಲಿ ಆ ವಿಷಯ ಮುಖ್ಯ ಆಗಬೇಕು. SIT ಮಧ್ಯಂತರ ವರದಿಯ ಪ್ರಕಾರ ಸಂತರ ವಿರುದ್ಧ ಯಾವುದೇ ಪಾತ್ರ ಕಂಡು ಬಂದಿಲ್ಲ ಅಂತ ಉತ್ತರ ಪ್ರದೇಶದ ಸರ್ಕಾರ ಈಗ ಹೇಳಿದೆ. ತನಿಖೆ ಪೂರ್ಣಗೊಂಡ ಬಳಿಕವೇ ಅಂತಿಮ ಸತ್ಯ, ಇನ್ನಷ್ಟು ಸತ್ಯ ಆಗಲಿಕ್ಕಿದೆ, ಹೊರಗೆ ಬರಲಿಕ್ಕಿದೆ. ಆದರೆ ಈ ಪ್ರಕರಣ ರಾಜಕೀಯವಾಗಿ ಎತ್ತಿರುವಂತಹ ಪ್ರಶ್ನೆ ಬೇರೆ ಎನ್ನುವುದು ಇಲ್ಲಿ ಮುಖ್ಯ ಅಂಶ. ರಾಮ ಮಂದಿರದ ನಿರ್ಮಾಣದ ಯಶಸ್ಸಿಗೆ ನಾಯಕತ್ವ ಶ್ರೇಯಸ್ಸನ್ನು ಪಡೆದುಕೊಂಡಿತ್ತು. ಅದರ ಸುತ್ತ ಉದ್ಭವಿಸಿದ್ದಂತಹ ವಿವಾದಗಳ ಸಂದರ್ಭದಲ್ಲಿಯೂ ಕೂಡ ಅದೇ ನಾಯಕತ್ವ ಸಾರ್ವಜನಿಕ ವಿಶ್ವಾಸವನ್ನು ಕಾಪಾಡಿಕೊಳ್ಬೇಕಿತ್ತು, ತಕ್ಷಣದ ಪ್ರತಿಕ್ರಿಯೆಯನ್ನು ಕೊಡಬೇಕಿತ್ತು, ಪಾರದರ್ಶಕವಾಗಿ ನಡೆದುಕೊಳ್ಬೇಕಿತ್ತು. ನೋಡಿ, ಇದು ಯಾರನ್ನಾದರೂ ಅಪರಾಧಿ ಅಂತ ಘೋಷಿಸುವಂಥ ಪ್ರಶ್ನೆ ಅಲ್ಲ. ಸಾರ್ವಜನಿಕ ಜೀವನದಲ್ಲಿ ಶ್ರೇಯಸ್ಸಿಗೆ ಅದರ ಜೊತೆಗೆ ಹೊಣೆಗಾರಿಕೆಯೂ ಕೂಡ ಸಮನಾಗಿ ಇರಬೇಕು ಅನ್ನುವಂಥ ಪ್ರಜಾಪ್ರಭುತ್ವದ ಮೂಲಭೂತ ಚರ್ಚೆ ಆಗಿದೆ. ಅದೇ ಮೂಲ ಸತ್ಯ, ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ಅರ್ಥ ಆಗದೇ ಇದ್ದರೆ ಈ ಥರದ ಆರೋಪ ಪ್ರತ್ಯಾರೋಪಗಳು ರಾಮ ಮಂದಿರದ ದೇಣಿಗೆ ಕಳ್ಳತನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಮುಂದುವರಿತಾನೇ ಇರುತ್ತೆ. ಈಗ ಯೋಗಿ ಆದಿತ್ಯನಾಥ್ ಅವರು ರಿಪೋರ್ಟನ್ನು ಏನು ಬಂದಿದೆ, ಈಗ SIT ಕೊಟ್ಟಿದೆಯಲ್ಲ, ಅದರ ಆಧಾರದ ಮೇಲೆ ಸಂತರ ಮೇಲೆ ಯಾವುದೇ ಆರೋಪ ಕೇಳಿ ಬಂದಿಲ್ಲ. ಗಂಭೀರವಾಗಿ ಆರೋಪಗಳನ್ನು ಮಾಡಿದರು. ರಾಮನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡಿದವರು ಈ ರೀತಿಯಾಗಿ ಈಗ ದೇಣಿಗೆ ಕಳ್ಳತನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಿದ್ದಾರೆ, ಅದು ಇದು ಅಂತ ಎಲ್ಲ ಚರ್ಚೆಗಳಾಯ್ತಲ್ಲ. ಸೊ ಅದನ್ನು ಮಾಡೋದಕ್ಕಿಂತ ಮೊದಲು, ಆ ಪ್ರಶ್ನೆಗಳನ್ನು ಎತ್ತುವುದಕ್ಕಿಂತ ಮೊದಲು ಯಾರು, ಹೇಗೆ ಮತ್ತು ಯಾಕೆ ಪ್ರಶ್ನೆ ಮಾಡಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಪ್ರಶ್ನೆ ಮಾಡಿರೋದು ಶ್ರೇಯಸ್ಸನ್ನು ಪಡೆದುಕೊಂಡಂತಹ ನಾಯಕರ ಮೌನದ ವಿರುದ್ಧ ಹೊರತು ಧರ್ಮ, ಧಾರ್ಮಿಕ ನಂಬಿಕೆ ಅಥವಾ ಇನ್ಯಾವುದೋ ವಿಷಯದ ಮೇಲಲ್ಲ ಅನ್ನೋದನ್ನು ಜನರಿಗೆ ತಿಳಿಸುವಂತಹ ಉದ್ದೇಶ ನಮ್ಮದು. ಥ್ಯಾಂಕ್ ಯು ಸೋ ಮಚ್. ಈ ಬಗ್ಗೆ ನಿಮ್ಗೆ ಏನು ಅನ್ನಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೈನರನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವಿನ್ನೂ ಕೂಡ ಸುಮನ್ TV ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮ್ಮನ್ನು ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.